Hi friends, welcome to my YouTube channel. I am Kashibai Kurudi friends. So ನಾನು ಇವತ್ತು SSLC ಮ್ಯಾಥಮೆಟಿಕ್ಸ್ನ ಒಂದು ಪ್ರಮೇಯದ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಪ್ರಮೇಯ ಒಂದು ಹೇಳಿಕೆ ಬಂದ್ಬಿಟ್ಟು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತೆ ಎಂದು ಸಾಧಿಸಿ ಅಂತ ಇದೆ. ಸೊ ಒಂದು ವೃತ್ತ ಹಾಕಿ ಅದರಲ್ಲಿ ಬಾಹ್ಯ ಬಿಂದುವಿನಿಂದ ಆ ವೃತ್ತಕ್ಕೆ ಎಳ್ಕೊಂಡಿರುವಂಥ ಸ್ಪರ್ಶಕಗಳ ಉದ್ದ ಸಮ ಇರ್ತೈತಿ ಅಂತ ಹೇಳಿ ನಾವು ಸಾಧಿಸ್ಬೇಕು ಫ್ರೆಂಡ್ಸ್. ಇಲ್ಲಿ O P Q R ಅಂತ ಹೇಳಿದ್ದೀನಿ. ಇಲ್ಲಿ ದತ್ತ ಬಂದ್ಬಿಟ್ಟು ವೃತ್ತ ಕೇಂದ್ರ, P ಬಾಹ್ಯ ಬಿಂದು ಇದಿದೆಯಲ್ಲ ಫ್ರೆಂಡ್ಸ್, ಪಿ ಕ್ಯೂ ಮತ್ತು PR ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ ಫ್ರೆಂಡ್ಸ್ ದತ್ತ. ಸೊ ಸಾಧನೆಯ ಬಂದ್ಬಿಟ್ಟು PQ = PR. ಸೊ PQ = PR ಎರಡು ಸಮ ಇದೆ, ಎರಡು ಸ್ಪರ್ಶಕಗಳು ಸಮ ಅದಾವ ಅಂಥೇಳಿ ನಾವು ಸಾಧನೆ ಮಾಡಬೇಕು ಫ್ರೆಂಡ್ಸ್. ಈಗ ರಚನೆ ಬಂದ್ಬಿಟ್ಟು OP OQ ಮತ್ತು ORಗಳನ್ನು ಸೇರಿಸಿ. ಈಗ OP OQ ORಗಳನ್ನು ಸೇರಿಸಿದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಹೇಳಿಕೆಗಳು ಫ್ರೆಂಡ್ಸ್. ಕೋನ್ POQ ಆ್ಯಂಡ್ PORಗಳಲ್ಲಿ ಕೋನ್ PQO ಮತ್ತು ಕೋನ್ PROಗಳಲ್ಲಿ 90 ಡಿಗ್ರಿ ಇರೋದ್ರಿಂದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಕರ್ಣ OP, ವಿಕರ್ಣ = OP, ವಿಕರ್ಣ OP. ಸಾಮಾನ್ಯ ಬಾಹು OQ = OR ಅಂದರೆ ಒಂದೇ ವೃತ್ತದ ಸಾಮಾನ್ಯವಾದ ತ್ರಿಜ್ಯಗಳು ಫ್ರೆಂಡ್ಸ್. ಈಗ ಆದ್ದರಿಂದ ಕೋನ್ POQ ಸರ್ವಸಮ ಕೋನ್ POR ಲಂಬ ಪ್ರಮೇಯದಿಂದ ಇದನ್ನು ಸರ್ವಸಮ ಅಂತೇಳಿ ನಾವು ಪ್ರೂವ್ ಮಾಡ್ತಿದ್ವಿ ಫ್ರೆಂಡ್ಸ್. ಆದ್ದರಿಂದ PQ = PR. 3V/1 ಸಿಟಿ ಅಂದರೆ ನೋಡಿ ಫ್ರೆಂಡ್ಸ್, ಈ ಪ್ರಮೇಯವನ್ನು ಬಿಡಿಸಿದ್ವಿ ಫ್ರೆಂಡ್ಸ್. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.